ಪವಿತ್ರ ರಂಜಾನ್ ಮಾಸದ ಹಿನ್ನೆಲೆ ಇಲ್ಲಿನ ಅಂಜುಮನ್ ಎ ಇಸ್ಲಾಮಿಯಾ ಕಮಿಟಿ ವತಿಯಿಂದ ಸಾಮಾಜಿಕ ಬದ್ಧತೆ ಮೆರೆಯಲಾಗಿದ್ದು, ಅಥಣಿ ಪಟ್ಟಣದ ಸುಮಾರು 600ಕ್ಕೂ ಹೆಚ್ಚು ಕಡುಬಡವರು ಹಾಗೂ ವಿಧವೆಯರಿಗೆ ಉಚಿತವಾಗಿ ರಂಜಾನ್ ಆಹಾರ ಕಿಟ್ಗಳನ್ನು ವಿತರಿಸಲಾಯಿತು. ಹಬ್ಬದ ಸಂಭ್ರಮದಿಂದ ಯಾರೂ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ಹಮ್ಮಿಕೊಳ್ಳಲಾದ ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಕಿಟ್ನಲ್ಲಿ ಜೀವನಾಂಶಕ್ಕೆ ಬೇಕಾಗುವಂತಹ ವಸ್ತುಗಳಾದ ಗೋಧಿ, ಅಕ್ಕಿ, ಸಕ್ಕರೆ, ಎಣ್ಣೆ, ಬೆಲ್ಲ, 3 ವಿಧದ ಬಗೆಯ ಬೇಳೆಕಾಳುಗಳು ಸೇರಿದಂತೆ 15ಕ್ಕೂ ಹೆಚ್ಚು ಬಗೆಯ ದವಸ ಧಾನ್ಯಗಳನ್ನು ಒಳಗೊಂಡ ಪೂರ್ಣ ಪ್ರಮಾಣದ ರೇಷನ್ ನೀಡಲಾಯಿತು. ಕಿಟ್ ವಿತರಿಸಿ ಮಾತನಾಡಿದ ಅಂಜುಮನ್ ಎ ಇಸ್ಲಾಂ ಸಂಸ್ಥೆಯ ಅಧ್ಯಕ್ಷರಾದ ಸೈಯದ್ ಅಮೀನು ಗದ್ಯಾಳ ಅವರು, ರಂಜಾನ್ ಎಂದರೆ ಕೇವಲ ಉಪವಾಸವಲ್ಲ, ಅದು ಹಸಿದವರಿಗೆ ಅನ್ನ ನೀಡುವ ಮತ್ತು ದಾನ ಧರ್ಮ ಮಾಡುವ ಪವಿತ್ರ ಮಾಸವಾಗಿದೆ. ನಮ್ಮ ಸಮಾಜದ ಕಡುಬಡವರು ಮತ್ತು ವಿಧವೆಯರು ಹಬ್ಬದ ದಿನಗಳಲ್ಲಿ ಯಾವುದೇ ತೊಂದರೆ ಅನುಭವಿಸಬಾರದು ಎಂಬಂತ ಕಾಳಜಿಯಿಂದ ಕಿಟ್ ವಿತರಿಸುತ್ತಿದ್ದೇವೆ. ಸುಮಾರು 600 ಕುಟುಂಬಗಳಿಗೆ ನೆರವಾಗುವ ಮೂಲಕ ಸಣ್ಣ ಅಳಿಲು ಸೇವೆಯನ್ನ ನಮ್ಮ ಸಂಸ್ಥೆಯಿಂದ ಮಾಡಲಾಗ್ತಾ ಇದೆ. ಮುಂದಿನ ದಿನಗಳಲ್ಲಿಯೂ ಇಂತಹ ಜನಪರ ಕಾರ್ಯಗಳನ್ನು ಮುಂದುವರಿಸಲಾಗುವುದು ಅಂತ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಜುಬೇರ್ ನಲ್ಬಂದ್, ಅಮಾನುಲ್ಲಾ ಮುಲ್ಲಾ, ಇಲಿಯಾಸ್ ಹಿಪ್ಪರಗಿ, ಅಬಿದಾ ಹುಸೇನ್ ಮಾಸ್ಟರ್, ಇಮ್ರಾನಾ ಪಟಾಯತ್, ಅಬ್ದುಲ್ಲಾ ಅಜೀಜ್ ಮುಲ್ಲಾ, ಅಬೂಬಕರ್ ಕೊಕಟನೂರ, ಖಲೀಲ್ ಭಗವಾನ್, ರಿಯಾಜ್ ಸನದಿ, ವಾಸಿಂ ಖೇಮಲಾಪುರ, ಸೈಯದ್ ಗಡ್ಡೇಕರ, ಸಲ್ಮಾನಾ ಮೌಲ್ವಿ, ಮುಕ್ಸುದಾ ಮುಲ್ಲಾ, ದಾದಾಪುರ ಜಮಾದಾರ, ಸನಾ ಮೊಮಿನ್, ರಾಜು ಹಿಪ್ಪರಗಿ, ಸಮಾಜ ಸೇವಕರಾದ ಮೆಹಬೂಬ್ ನಜೀರ್, ಮಕಾಂದರ್ ಉಪಸ್ಥಿತರಿದ್ದರು. ಸೇರಿದಂತೆ ಕಮಿಟಿಯ ಪದಾಧಿಕಾರಿಗಳು ಹಾಗೂ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ರಕ್ಷಣ ಬಾರು ಒಪ್ಪ ಈ ಕಡೆ ಸಣ್ಣ ಬಾಜು Thank you.